ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಭಾನುವಾರ ಬೆಳಗ್ಗೆ ಟೈಮ್ ಆಗಲೇ 5:15 ಆಗಿತ್ತು. ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಾನು ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಸ್ವಲ್ಪ ಮಳೆ ಬರ್ತಾ ಇತ್ತು, ಜಿಟಿ ಜಿಟಿ ಅಂತ ಬರ್ತಾ ಇತ್ತು. ನೋಡ್ತಾ ಇರ್ಬೋದು, ಕರೆಂಟ್ ಕಂಬ ಹತ್ರ ನೋಡಿದ್ರೆ ಸ್ವಲ್ಪ ಹನಿ ಬೀಳೋದು ಕಾಣಿಸ್ತಾ ಇದೆ. ನಾರ್ಮಲಾಗಿ ಕ್ಯಾಮ್ರಾ ಹಿಡಿದ್ರೆ ಅಷ್ಟೊಂದು ಹನಿ ಕಾಣಿಸ್ತಾ ಇರಲಿಲ್ಲ. ಇನ್ನು ಆಗಲೇ ಎಲ್ಲ ಕೆಲಸ ಎಲ್ಲ ಮುಗಿಸಿದೆ. ಎದ್ದ ತಕ್ಷಣವೇ ಬೇಗನೆ ಎದ್ದೇಳ್ತೀನಲ್ವ, ಬೇಗನೆ ಎದ್ಬಿಟ್ಟು ಮಾಮೂಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಟೀ ಕೂಡ ಮಾಡ್ಕೊಂಡಾಗಲೇ ಬೆಳಗ್ಗೆನೇ ಟೀ ಕುಡಿದ್ಬಿಟ್ಟಿದ್ದೆ ನಾನು. ಇನ್ನು ನೆಕ್ಸ್ಟು ಹಬ್ಬ ಅಲ್ವಾ, ಸೋಮವಾರದಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ತುಂಬ ಜನ ಬರ್ತಾಯಿದ್ರು ಅಂಗಡಿಗೆ, ಮತ್ತು ರೇಷನ್ ಎಲ್ಲ ತೊಗೊಂಡು ಹೋಗೋಕ್ಕೆ ಮತ್ತು ಐಟಮ್ಸ್ ಎಲ್ಲ ತೊಗೊಂಡು ಹೋಗೋಕ್ಕೆ ಬರ್ತಾಯಿದ್ರು. ತಾತ ಬಂದುಬಿಟ್ಟು ಯಾವಾಗಲೂ ಬರ್ತಾನೆ ಇರ್ತಾರೆ ಡೈಲಿನೂ ಅಂಗಡಿಗೆ. ಡೈಲಿ ಕಸ್ಟಮರ್ ಇವರು. ಬಂದು ಮಾತಾಡ್ಕೊಂಡು ನಿಂತ್ಕೊಂಡಿದ್ರು. ಹಂಗೆ ಸುಮ್ಮನೆ ಕ್ಯಾಮ್ರಾ ಹಿಡಿದೆ ನಾನು. ಮತ್ತು ಈ ಕಡೆ ಸೈಡ್ ಬಂದುಬಿಟ್ಟು ಮಾತಾಡ್ತಾಯಿದ್ರು. ಮತ್ತು ನಾನು ಈ ಕಡೆ ಬಂದು ನೋಡ್ತಾ ಇದ್ದೆ ಏನಾನ ಐಟಮ್ ಖಾಲಿ ಆಗಿದೆಯಾ ಇಲ್ವಾ, ಸಾಯಂಕಾಲ ತರಿಸೋಣ ಅಂತ ಹೇಳಿ. ಸ್ವಲ್ಪ ಖಾಲಿ ಆಗಿತ್ತು, ಅದಕ್ಕೆ ಹಂಗೆ ಹೋಗ್ಬಿಟ್ಟು ನೋಟ್ ಮಾಡಿಕೊಂಡೆ ಏನಿದೆ ಏನಿಲ್ಲ ಅಂತೇಳ್ಬಿಟ್ಟು. ಹಬ್ಬದ ಸೀಸನ್ ಅಲ್ವಾ, ಹಬ್ಬದ ಸೀಸನಲ್ಲಿ ಫುಲ್ ಐಟಮ್ ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಅವಾಗ ನೋಡ್ಕೊಂಬಿಟ್ಟು ಎಲ್ಲ ತರಿಸ್ಬಿಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮೆಕ್ಕೆಜೋಳ ಬೇಯಿಸ್ತಾ ಇದ್ದೀನಿ. ಅಂದರೆ ಈಗ ಸೀಸನ್ ಅಂತಲ್ಲ, ಯಾವಾಗಲೂ ಮೆಕ್ಕೆಜೋಳ ಬೆಳೀತಾನೆ ಇರ್ತಾರೆ. ಈಗ ನಮ್ಮ ತಂಗಿಯರು ತೋಟದಲ್ಲಿ ಮೆಕ್ಕೆಜೋಳ ಹಾಕಿದ್ದಾರೆ. ನನ್ನ ತಂಗಿ ಮಗ ಬಂದಿದ್ದ, ಅದಕ್ಕೆ ಒಂದು 2-3 ಕಿತ್ಕೊಬಂದಿದ್ದ. ಅದಕ್ಕೆ ಅದನ್ನ ಸ್ವಲ್ಪ ಬೇಯಿಸೋಣ ಅಂತ ಹೇಳಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಎಳೆಯವು ಚೆನ್ನಾಗಿದ್ವು. ನನ್ನ ಮಗ ಕೂಡ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಜಾಸ್ತಿ ಏನು ಕೊಡಲ್ಲ, ಏನೋ ಸ್ವಲ್ಪ ಅಷ್ಟೇ. ಇನ್ನು ಬೇಯಿಸ್ಕೊತ ನನ್ನ ಮಗ ಹೆಂಗೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ. ಮತ್ತು ಅಂಗಡಿ ಕಡೆ ಕೂಡ ನೋಡಿಕೊಂಡು ಮತ್ತು ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ. ಮತ್ತು ಸೋಮವಾರ ನಾಗರ ಪಂಚಮಿ ಬೇರೆ ಇದೆ ಅಲ್ವಾ, ಕೆಲಸ ಎಲ್ಲ ನಾನು ಆದಷ್ಟು ಭಾನುವಾರನೇ ಮುಗಿಸ್ಕೋಬೇಕಂತ ಪ್ಲ್ಯಾನಿಂಗ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಮಗ ಕೂಡ ಮಲ್ಕೊಂಡಿದ್ದೆ. ಅವನು ಎದ್ದ ತಕ್ಷಣವೇ ಮಮ್ಮು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೋಸ್ಕರ ಬೇಗ ಟೈಮ್ ಇತ್ತಲ್ವ, ಏನಾದರೂ ಮಾಡಿಟ್ಬಿಡೋಣ, ಸಾಯಂಕಾಲಕ್ಕೂ ಕೂಡ ಆಗುತ್ತೆ ನೈಟ್ಗೆ ಅಂತ ಹೇಳಿಬಿಟ್ಟು ಇವಾಗ ನೋಡೋ ತರಕಾರಿ ಸದ್ಯಕ್ಕೆ ಏನಿರಲಿಲ್ಲ. ಜೋಳಕಾಯಿ ಒಂದಿದ್ದು ಅಷ್ಟೇ. ಅದೇ ಜೋಳಕಾಯಿ ಬೇಯಿಸ್ಬಿಟ್ಟು ನಾರ್ಮಲಾಗಿ ನಾವು ಪಲ್ಯ ಮಾಡ್ತೀವಲ್ವ, ಅದೇ ಥರನೇ ಪಲ್ಯ ಮಾಡಿಬಿಟ್ಟು ಅನ್ನ ಮಾಡಿದೆ. ಅನ್ನ ಎಲ್ಲ ಮಾಡಿ ಇಟ್ಟಿದ್ದೆ. ಅವ್ನು ಎದ್ದೇಳೋಷ್ಟೊತ್ತಿಗೆ ಪಾಪ ಎದ್ದ ತಕ್ಷಣ ಮಮ್ಮು ಅಂತಂದ. ಅದಕ್ಕೆ ಅವ್ನಿಗೆ ಊಟ ಮಾಡಿಸಿ ನಾನು ಸ್ವಲ್ಪ ಊಟ ಮಾಡಿ ಮತ್ತೆ ಮಿಕ್ಕಿದ ಕೆಲಸಗಳೆಲ್ಲ ನೋಡಿಕೊಂಡೆ ನಾನು. ಚಿಕ್ಕಮ್ಮ ಕೂಡ ಇರಲಿಲ್ಲ, ಅವರು ಕೆಲ್ಸಕ್ಕೆ ಹೋಗಿದ್ರು. ಮತ್ತು ಸೋಮವಾರದಿಂದ ಒಂದು ವಾರ ಆ ಕಡೆ ಫುಲ್ಲು ಮನೇಲೇ ಇರಬೇಕಾಗುತ್ತಲ್ಲ, ರಜಾ ಹಾಕಬೇಕಾಗುತ್ತೆ, ಎಲ್ಲೂ ಹೋಗೋ ಹಾಗಿಲ್ಲ. ಒಂದು ವಾರ ಮನೆ ಮತ್ತು ಮಾರಮ್ಮನ ಹಬ್ಬ, ಬೇಟೆ ಕಡೆ ಎಲ್ಲ ಇದೆ ಅಲ್ವಾ, ಅದಕ್ಕೋಸ್ಕರ ಎಲ್ಲೂ ಹೋಗಲ್ಲ, ಯಾರೂ ಹೋಗಲ್ಲ ಊರಲ್ಲಿ. ಎಲ್ಲ ಹಬ್ಬ ಮಾಡ್ಕೊಂಡಿರ್ತಾರಲ್ವ, ಅದಕ್ಕೆ ಹೋಗಿ ಬರೋಣ ಇವತ್ತು ಒಂದಿನ ಅಂತ ಹೇಳಿಬಿಟ್ಟು ಹೋಗಿದ್ರು. ಇನ್ನು ಅಷ್ಟೇ ನಾನು ಪಾತ್ರೆ ಕೂಡ ತೊಳೆದಿಟ್ಕೊಂಡ್ಬಿಟ್ಟೆ. ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇರ್ತೀನಿ. ಮತ್ತು ಪೆಂಡಿಂಗ್ ಇಟ್ಕೊಂಡ್ರೆ ನನಗೆ ರಿಸ್ಕ್ ಆಗುತ್ತೆ. ಮತ್ತು ಹಬ್ಬದ ಸೀಸನ್ ಅಲ್ವಾ, ಅಂಗಡಿಯಲ್ಲಿ ಕೂಡ ಇರಲೇಬೇಕಾಗುತ್ತೆ. ಆಗಲೆಲ್ಲ ಏನಾದರೂ ಕೆಲಸ ಮಾಡ್ಕೊತಾ ಇರ್ತೀನಿ, ಮತ್ತು ಬರ್ತಾ ಇರ್ತಾರೆ, ಹೋಗೋದು ಕೊಡೋದು ಮತ್ತು ಬರೋದು ಆ ಥರ ಆಗೋಲ್ಲ. ಯಾಕೆಂದರೆ ಸ್ವಲ್ಪ ಜಾಸ್ತಿ ಐಟಮ್ ತೊಗೊಂಡೋಗ್ತಾ ಇದ್ದಾರೆ. ಹಿಟ್ಟು ಐಟಮು, ಬೆಲ್ಲ, ಸಕ್ಕರೆ, ಬೇಳೆ ಮತ್ತು ಮಾಮೂಲಿ ಕಿರಾಣ ಸಾಮಾನು ಏನೇನು ಬೇಕಾಗಿತ್ತು ಒಟ್ಟು ಮನೆಗೆ ಪೂಜೆ ಐಟಮ್ ಅದೆಲ್ಲ ತೊಗೊಂಡೋಗ್ತಾಯಿದ್ರು. ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಟೈಮ್ ಹಿಡಿತಾಯಿತ್ತು ನನಗೆ. ಅದಕ್ಕೆ ಟೈಮ್ ಸಿಕ್ಕಾಗೆಲ್ಲ ಬೇಗ ಬಂದು ಈ ಥರ ಕೆಲಸ ಮಾಡ್ಕೊತಾ ಇದ್ದೆ. ಇನ್ನು ಸಂಜೆ ಆಗಿತ್ತು, ಮತ್ತು ನೈಟ್ಗೂ ಆಗಿಬಿಡುತ್ತೆ, ಬೇಗ ಮಾಡೋಣ ಗ್ಯಾಪ್ ಇದೆ ಅಂತ ಹೇಳ್ಬಿಟ್ಟು ಅದು ಕುಕ್ಕರಲ್ಲಿ ಹಾಕ್ಬಿಟ್ಟು ಆಗಲೇ ಒಂದು ವಿಸಲ್ ಹೊಡಿಸಿದ್ದೆ ನಾನು ಜೋಳಿಕಾಯಿನ. ಮತ್ತು ಅದೇ ಕುಕ್ಕರೇ ತೊಳೆದ್ಬಿಟ್ಟು ಮತ್ತು ಅದಕ್ಕೆ ಅನ್ನಕ್ಕೆ ಇಕ್ತಾಯಿದ್ದೀನಿ. ಈ ಕಡೆ ಬಂದುಬಿಟ್ಟು ಶೇಂಗಾ ಬೀಜ ಎಲ್ಲ ಹುರಿದ್ಬಿಟ್ಟು ಖಾರದ ಪುಡಿಗೆಲ್ಲ ರೆಡಿ ಮಾಡಿಕೊಂಡೆ ನಾನು. ಫಸ್ಟ್ ಟೈಮು, ಮತ್ತು ನಾನು ಸೋಮವಾರ ನಾಗರ ಪಂಚಮಿ ಮಾಡ್ತಾ ಇರೋದು, ಅದಕ್ಕೆ ಸ್ವಲ್ಪ ಟೆನ್ಷನ್ನು. ಚಿಕ್ಕಮ್ಮ ಇದ್ಬಿಟ್ಟು ಏನು ಆ ಥರ ಎಲ್ಲ ಟೆನ್ಷನ್ ಏನು ಮಾಡ್ಕೋಬೇಡ, ಆರಾಮಾಗಿ ಭಕ್ತಿಯಿಂದ ನೀನು ಬೇಡ್ಕೊ, ಭಕ್ತಿಯಿಂದ ಪೂಜೆ ಮಾಡಿ ವರ್ಷ ನಡ್ಸ್ಕೊಂಡು ಹೋಗಿ, ಏನೂ ತೊಂದರೆ ಆಗೋಲ್ಲ, ಚೆನ್ನಾಗಿರ್ತಾನೆ ನಿನ್ನ ಮಗನೂ ಚೆನ್ನಾಗಿರ್ತಾನೆ, ನೀವು ಕೂಡ ಎಲ್ಲರೂ ಚೆನ್ನಾಗಿರ್ತಾರೆ, ನಿಮ್ಮ ಫ್ಯಾಮಿಲಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ನನಗೆ. ಆದರೂ ಕೂಡ ಏನು ಗೊತ್ತಿಲ್ಲಲ್ವ, ಫಸ್ಟ್ನೇ ಸತಿ ಹೆಂಗೆ ಮಾಡಬೇಕು ಏನಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕಮ್ಮನ ಹತ್ರ ಎಲ್ಲ ತಿಳ್ಕೊಂಬಿಟ್ಟು ಎಲ್ಲ ಮುಂಚೆನೇ ಅವರು ಎಲ್ಲ ಕೆಲ್ಸಕ್ಕೆ ಹೋಗಿದ್ರಲ್ಲ, ಅವ್ರು ಬರೋಷ್ಟೊತ್ತಿಗೆ ನನಗೆ ಏನೇನು ಐಟಮ್ ಬೇಕಂತೆಲ್ಲ ರೆಡಿ ಮಾಡಿಕೊಂಡು ಮತ್ತು ಎಲ್ಲ ಕಡೆಯೂ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಟೈಮ್ ಇದು ಮಾಡ್ತಾಯಿದ್ದೆ ನಾನು. ಇನ್ನು ಶೇಂಗಾ ಬೀಜ ಹುರಿದಿದ್ನಲ್ವ, ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇವಾಗ. ಸ್ವಲ್ಪ ಶೇಂಗಾ ಬೀಜ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಗರಂ ಮಸಾಲ ಅದೆಲ್ಲ ಹಾಕ್ಕೊಂಡು ನಾನು ಮಿಕ್ಸಿ ಮಾಡಿ ಇನ್ನು ಎಲ್ಲ ಪಲ್ಯ ಎಲ್ಲ ರೆಡಿ ಮಾಡಿಬಿಟ್ಟು ರೈಸ್ ಕೂಡ ಮಾಡಿದ್ದೆ. ಆದರೂ ಕೂಡ ನನ್ನ ಮಗ ಕೂಡ ಎದ್ದಿದ್ದ, ಊಟ ಮಾಡಿಸಿದ್ದೆ ಅವನಿಗೆ, ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ತಿಂದ್ಬಿಟ್ಟು ಮತ್ತು ಪಾತ್ರೆ ಕೂಡ ಇದ್ದವು, ಆ ಪಾತ್ರೆ ಕೂಡ ಸ್ವಲ್ಪ ಹಂಗೆ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಟ್ಬಿಟ್ಟೆ. ಮತ್ತು ಇದಾಗುತ್ತೆ ಅಂತೇಳಿ ಸಂಜೆ ಆಯಿತು. ಸಂಜೆ ಆದಮೇಲೆ ಮತ್ತು ಸ್ವಲ್ಪ ಐಟಮ್ ಬೇಕಾಗಿತ್ತು, ನಮ್ಮ ಅಣ್ಣನ ಹತ್ರ ಕಳಿಸಿದ್ದೆ ಐಟಮ್ ತೊಗೊಂಬಂತ. ಅವ್ರು ತಂದು ಕೊಟ್ಟಿದ್ರು, ಮತ್ತು ತಂದಿರೋದೆಲ್ಲ ಸ್ವಲ್ಪ ಜೋಡಿಸ್ತಾ ಇದ್ದೀನಿ. ಜಾಸ್ತಿ ಏನಂದರೆ ಸೋಮವಾರ ಮತ್ತು ಅಮಾವಾಸ್ಯೆ ಇದೆ ಅಲ್ವಾ, ಅಮಾವಾಸ್ಯೆ ಇರೋದ್ರಿಂದ ನಿಂಬೆಹಣ್ಣು ಮೇನ್ ಆಗಿದೆ, ನಿಂಬೆಹಣ್ಣು ಮತ್ತು ಮೊಸರು
ಸ್ವಲ್ಪ ಬಿಸ್ಕೆಟ್ ಐಟಮ್ ಬನ್ನು ಅದು ಮಾತ್ರ ಖಾಲಿಯಾಗಿತ್ತು, ಅದು ಮಾತ್ರ ತರಿಸಿದೆ ನಾನು. ಮತ್ತೊಂದು ಸ್ವಲ್ಪ ಮಕ್ಕಳಿಗೆ ಕುರ್ಕುರೆ ಐಟಮ್ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ತರಿಸಿದ್ದೆ. ಮೇನ್ ಏನಂದರೆ ಸೋಮವಾರ ಜಾಸ್ತಿ ಜನ ಎಲ್ಲ ಹೊತ್ತಿರ್ತಾರೆ, ಆದರೆ ಚಿಕ್ಕ ಮಕ್ಳು ಇರ್ತಾರಲ್ವ, ಚಿಕ್ಕ ಮಕ್ಕಳು ಒಂದು ಉಪವಾಸ ಇರ್ತಾರೆ. ಉಪವಾಸ ಇದ್ದಾಗ ಜಾಸ್ತಿ ಯಾರು ಉಪವಾಸ ಇಡಿಸಲ್ಲ, ಅದಕ್ಕೋಸ್ಕರ ಬನ್ ತಿಂತಾರೆ. ಬನ್ನು ಮತ್ತು ಬಿಸ್ಕೆಟು, ಟೀ ಆ ಥರ ತಿಂತಾ ಇರ್ತಾರಲ್ವ, ಜಾಸ್ತಿ ಸೇಲ್ ಆಗುತ್ತೆ ಅದು. ಅದಕ್ಕೋಸ್ಕರ ಅವನು ಕೂಡ ಸ್ವಲ್ಪ ಜಾಸ್ತಿನೇ ತರಿಸಿದೆ ನಾನು. ತರಿಸ್ಬಿಟ್ಟು ಎಲ್ಲ ಜೋಡಿಸ್ತಿದ್ದೀನಿ. ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದ. ಆ ಕಡೆಯಿಂದ ಚೀಲದಲ್ಲಿರೋವೆಲ್ಲ ತೊಗೊಬಂದು ನನಗೆ ಬಾಕ್ಲ ಹತ್ರ ಇಡ್ತಾ ಇದ್ದ. ಅದಕ್ಕೆ ನಾನು ಸ್ವಲ್ಪ ಸ್ಮೈಲ್ ಕೊಟ್ಕೊಂಡು ಅವನ ಹತ್ರ ಮಾತಾಡಿಕೊಂಡು, ಮತ್ತು ನಮ್ಮ ಅಣ್ಣ ಕೂಡ ಮಾತಾಡ್ತಾ ಇದ್ರು ಪಕ್ಕದಲ್ಲಿ, ಅವ್ರ ಹತ್ರ ಕೂಡ ಮಾತಾಡಿಕೊಂಡು ಎಲ್ಲ ಇದು ಮಾಡ್ತಾಯಿದ್ದೆ. ನಮ್ಮ ಅಣ್ಣ ರೇಗಿಸ್ತಾ ಇದ್ರು, ಬಿಡಮ್ಮ ನಿನ್ನ ಮಗ ದೊಡ್ಡನಾದ, ಇನ್ನೇ ನಿನ್ಗೇನು ಕಷ್ಟ ಇಲ್ಲ, ಎಲ್ಲ ಹೆಲ್ಪ್ ಮಾಡ್ತಾನೆ, ಎಲ್ಲ ತಂದು ಕೊಡ್ತಾನೆ, ಆಗಲೇ ಏನು ಹೇಳಿದ್ದೆಲ್ಲ ಅರ್ಥ ಆಗುತ್ತೆ ಅವನಿಗೆ, ಅದು ತೊಗೊಂಬಂದ್ರೆ ಅದನ್ನೇ ತೊಗೊಂಬರ್ತಾನೆ ಅಂತ ಹೇಳ್ತಾ ಇತ್ತು ನಮ್ಮಣ್ಣ. ನಾನು ಹೇಳ್ತಾ ಇದ್ದೆ, ಬೇಗ ದೊಡ್ಡನಾದರೆ ಸಾಕಾಗಿದೆ ನನಗೆ ಅಂತ ನಾನು ಹೇಳ್ತಾ ಇದ್ದೆ. ಹಾಗೆ ಮಾತಾಡಿಕೊಂಡು ಇನ್ನು ಈ ಕಡೆ ಕೂಡ ಕಸ್ಟಮರ್ ಬರ್ತಾಯಿದ್ರು. ಸಂಜೆ ಆಗ್ತಾ ತುಂಬ ಜನ ಬಂದುಬಿಟ್ರು. ಇನ್ನು ಎಲ್ಲ ಬೇಗ ಜೋಡಿಸೋಣ ಅಂತ ಹೇಳಿಬಿಟ್ಟು ಇವಾಗ ಬಿಸ್ಕೆಟ್ ಐಟಮ್ ಅದೆಲ್ಲ ಜೋಡಿಸಿ, ಮತ್ತು ಕುರ್ಕುರೆ ಐಟಮು ಕೂಡ ಎಲ್ಲ ಅದು ಆ ಪ್ಲೇಸ್ಗೆಲ್ಲ ಹಾಕ್ಬಿಟ್ಟು ಎಲ್ಲನೂ ಕೂಡ ಸೆಟ್ ಮಾಡಿಕೊಂಡೆ ನಾನು. ಮತ್ತು ಕೊಡೋಕ್ಕೆ ಬೇಗ ಈಸಿ ಆಗುತ್ತೆ ಅಂತ ಹೇಳಿ, ಮತ್ತು ಕಸ್ಟಮರ್ಸ್ ಕೂಡ ಬರ್ತಾಯಿದ್ರು. ಇದು ಯಾಕೋ ಸರಿ ಕಾಣಿಸ್ತಿಲ್ಲ, ಬೇಗ ಎಲ್ಲ ಹೊಂದಿಸ್ಬಿಡೋಣ ಅಂತೇಳಿ ಹೊಂದಿಸ್ತಾ ಇದ್ದೀನಿ. ಮತ್ತು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಫುಲ್ಲು ಬ್ಯುಸಿ ಇರ್ತೀನಿ ಹೇಳ್ಬೇಕಂದ್ರೆ. ಮತ್ತು ಕೂಲ್ ಡ್ರಿಂಕ್ಸ್ ಐಟಮ್ ಅದೆಲ್ಲ ಜಾಸ್ತಿನೇ ಸೇಲ್ ಆಗ್ತಾ ಇರುತ್ತೆ. ಮಟನ್ನು ಊಟ ಅಲ್ವಾ, ಅದಕ್ಕೆ ಏನೇನು ಇದು ಬೇಕೋ ಗೊತ್ತಿರುತ್ತಲ್ಲ, ಫುಲ್ಲು ಸೇಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಮುಂಚೆನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು. ಇನ್ನು ಇದೊಂದು ಸ್ವಲ್ಪ ತರಿಸ್ಬೇಕಿತ್ತು ಐಟಮ್, ಅದಕ್ಕೆ ಬಿಸ್ಕೆಟ್ ಅದೆಲ್ಲ ತರಿಸ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮಮ್ಮ ಇದ್ದಾರಲ್ವ, ಚಿಕ್ಕ ತಮ್ಮ ಅವ್ರ ಮಗ ಇವನು, ಪಟ್ಲಿ ಮರಿ ಇಟ್ಕೊಂಡಿದ್ದಾನಲ್ಲ ಅವನು ಪಟ್ಲಿ ಮರಿ ಇಟ್ಕೊಬಂದ. ಇದನ್ನೇ ಬುಧವಾರ ಬೇಟೆ ಕಡಿಬೇಕಂತ ಹೇಳ್ಬಿಟ್ಟು ಇಟ್ಕೊಂಬರ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದು. ಎಲ್ಲರೂ ಅದನ್ನು ನೋಡಿಬಿಟ್ಟು ಸುಮ್ಮನೆ ಶಾಕ್ ಆಗಿಬಿಟ್ರು, ಇಷ್ಟು ದೊಡ್ಡದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಮಾರಿದ್ರೆ ಅದನ್ನು ಏನಿಲ್ಲ ಅಂದ್ರೂ ಈ ಸೀಸನಲ್ಲಿ ಮಾತ್ರ ಒಂದು 25-26 ಸಾವಿರ ರೂಪಾಯಿಗೆ ಇದು ಸೇಲ್ ಆಗುತ್ತೆ. ಅದು ಸೇಲ್ ಮಾಡ್ತಾರೋ ಏನು, ಬೇಟೆನೇ ಕಳೀತಾರೋ ಸರಿಯಾಗಿ ಗೊತ್ತಿಲ್ಲ. ಅದು ನೋಡಿದ್ರೆ ಒಂಥರ ಅನಿಸ್ಬಿಡ್ತು ನನಗೆ. ನೆಕ್ಸ್ಟು ಅದು ನೋಡ್ಕೊತ ಮತ್ತು ಈ ಕಡೆ ನೋಡ್ತಾ ಇರ್ಬೋದು. ಸಂಜೆ ಆಗಲೇ ಒಂದು 7 ಗಂಟೆ 7:15 ಆಗಿತ್ತು ಟೈಮು. ಆಗ ನನ್ನ ಮಗ ಬಂದುಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ನಮ್ಮ ಅಣ್ಣರ ಮನೆಗೆ ಹೋಗಿದ್ದ, ಅಕ್ಕಪಕ್ಕನೇ ಅಲ್ವಾ, ಜಾಸ್ತಿ ತರಲೆ ಮಾಡ್ತಾ ಇದ್ನಲ್ವ, ಅದಕ್ಕೆ ಹೋಗಿ ಬಿಟ್ಟು ಬಂದಿದ್ದೆ. ನಮ್ಮ ಅಣ್ಣ ಟಿ ವಿ ಹಾಕ್ಬಿಟ್ಟು ಅದನ್ನು ಸಾಂಗ್ ಬಂದಿತ್ತು, ಒಂದು ಸಾಂಗ್ ನೋಡಿಕೊಂಡು ಅವ್ನು ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಒಂದು ಸ್ವಲ್ಪ ಹೊತ್ತು ಕೂಡ ಸುಮ್ಮನೆ ಇರಲ್ಲ, ಅವ್ನ ಬಾಡಿ ಅವ್ನು ಆಟ ಆಡ್ತಾ ಇರ್ತಾನೆ. ಮತ್ತು ಏನು ಸಿಕ್ಕರೆ ಅದನ್ನೆಲ್ಲ ಕಡೆಗೆ ಹಾಕೋದು ಹಂಗೆಲ್ಲ ಮಾಡ್ತಾ ಇರ್ತಾನೆ ತೀಟ್ಲೆ, ಸುಮ್ಮನೆ ಅಂತ ಇರಲ್ಲ ಅವನು. ಇವಾಗ ಅದಕ್ಕೆ ಸಾಂಗ್ ಇಟ್ಟಿದ್ದೆ ನಮ್ಮಣ್ಣ, ಅದಕ್ಕೋಸ್ಕರ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ನನ್ನನ್ನು ಕರಿತಾ ಇದ್ದೆ, ಬಾರಮ್ಮ ನಿನ್ನ ಮಗನ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾನೆ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಬಂದುಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಹಿಡಿದೆ. ನೆಕ್ಸ್ಟ್ ಬಂದುಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ದೆ, ನೈಟೇನೆ ಊಟ ಎಲ್ಲ ಮಾಡಿ, ಮತ್ತು ಪಾತ್ರೆ ಕೂಡ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಕಡಲೆಕಾಳೆಲ್ಲ ನೆನೆಸಿದ್ದೆ. ಮತ್ತು ಅಕ್ಕಿ ಪಾಯಸ ಮಾಡಬೇಕು, ಶ್ರೇಷ್ಠವಾದಿದ್ದಂದರೆ ಅಕ್ಕಿ ಪಾಯಸನೇ ನಾಗರ ಪಂಚಮಿಗೆ ನಾವು ಮಾಡೋದು. ಅದಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಒಂದು ಸ್ವಲ್ಪ ಕಡಲೆಬೇಳೆನೂ ಜೊತೆಗೆಲ್ಲ ತೊಳೆದ್ಬಿಟ್ಟು ಒಂದು 2-3 ಸರಿ ತೊಳೆದ್ಬಿಟ್ಟು ಹಂಗೆ ನೆನೆಸಿಟ್ಟಿದ್ದೀನಿ. ಮತ್ತು ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಜೀರಿಗೆ ಒಂದು ಸ್ವಲ್ಪ ಬೇಕಿತ್ತು, ಹಂಗೆ ಅಂಗಡಿಯಲ್ಲಿ ಇತ್ತವಲ್ವ, ಹಂಗೆ ಬೆಳಗ್ಗೆ ಇನ್ನೇನು ಅಷ್ಟೊತ್ತಿಗೆ ಎದ್ದು ತೆಗೆಯೋದು ಅಂತ ಹೇಳ್ಬಿಟ್ಟು ಮುಂಚೆನೇ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನೇನು ಆಗಲೇ ಟೈಮ್ ಬಂದುಬಿಟ್ಟು 9:45 ಆಗಿತ್ತು. ಅದಕ್ಕೆ ಚಾಪೆ ಗೀಪೆ ಎಲ್ಲ ರೆಡಿ ಮಾಡಿ ನನ್ನ ಮಗ ಅಲ್ಲೇ ನಮ್ಮ ಅಣ್ಣರ ಮನೇಲಿ ಮಲ್ಕೊಂಡಿದ್ದ. ಆಮೇಲೆ ಎತ್ಕೊಬಂದ್ರಾಯ್ತು, ಅಂಗಡಿಯೆಲ್ಲ ಕ್ಲೋಸ್ ಮಾಡಿಬಿಟ್ಟು ಅಂತೇಳಿ ಚಾಪೆ ಎಲ್ಲ ರೆಡಿ ಮಾಡಿದ್ದೆ. ನೆಕ್ಸ್ಟು ಟೈಮ್ ಬೇರೆ ಆಗಿತ್ತು, ಬೇಗ ಕ್ಲೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಲೆಕ್ಷನ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡ್ತಾ ಇರ್ತೀನಿ. ಫಸ್ಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟಾಗುತ್ತೆ ಅಂತ ಕೌಂಟ್ ಮಾಡ್ತಿರ್ತೀನಿ. ಅವಾಗ ಕೌಂಟ್ ಮಾಡ್ಕೊಂಡು ಎತ್ತಿಡ್ತಾ ಇರ್ತೀನಿ. ಇವು ನೆಕ್ಸ್ಟು ಸಂಜೆಯಿಂದ ಮತ್ತು ನೈಟ್ವರೆಗೂ ಎಷ್ಟಾಗಿರುತ್ತೆ ಅಂತ ಈ ಕಲೆಕ್ಷನ್ ಬೇರೆ ಇರುತ್ತೆ, ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕಲೆಕ್ಷನ್ ಬೇರೆ ಇರುತ್ತೆ. ಅಷ್ಟರೊಳಗೆ ನಾನು ಏನಾದರೂ ಐಟಮ್ ತರಿಸ್ಬೇಕಂದ್ರೆ ಅದನ್ನೇ ತೊಗೊಂಡು ಗೊತ್ತಿರುತ್ತೆ ಇವತ್ತಿಗೆ ಇಷ್ಟು ಕಲೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮಿಕ್ಕಿರೋ ಅಮೌಂಟ್ ಇಷ್ಟಿತ್ತು, ಅದಕ್ಕೆ ಅದನ್ನೆಲ್ಲ ಜೋಡಿಸ್ಬಿಟ್ಟು ನೀಟಾಗಿ ಎತ್ತಿಟ್ಟು ಮತ್ತು ಡೋರು ಕ್ಲೋಸ್ ಮಾಡಿಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳಬೇಕು, ನಾಗರ ಪಂಚಮಿ ಇದೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ, ಅಲ್ಲ ಆಲ್ ಅಂತ ಆಪ್ಷನ್ ಇರುತ್ತೆ, ಪ್ಲೀಸ್ ಅದನ್ನು ಮಾತ್ರ ಮಿಸ್ ಮಾಡದೆ ಅದನ್ನು ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಇದು ಸಬ್ಸ್ಕ್ರೈಬರು ಆ್ಯಡ್ ಆಗೋದು
ಹಂಗೆ ಸಪೋರ್ಟ್ ಮಾಡಿದೆ, ಸಪೋರ್ಟ್ ಇದೇ ಥರ ಇರಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಹಾಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ, ನಾನು ಖಂಡಿತವಾಗ್ಲೂ ವೀಡಿಯೋಸ್ ಮಾಡ್ತೀನಿ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್.